ಜನರು ಏನಂತ ಹೇಳ್ಬೋದು, ಇವಾಗಲೇ ಒಂದೊಂದು ಕಮೆಂಟ್ ಹೊಡಿತಾ ಇದ್ದಾರೆ ಅಂತ ಕಮೆಂಟ್ ಅದು ಅವರಿಗೆ ಆಯ್ತು, ನನಗೆ ಬೇಕಂತಿಲ್ಲ ಆ ಕಮೆಂಟ್ ಅಲ್ಲ. ಅದು ನೇರವಾಗಿ ಹೇಳ್ತೀನಿ, ಯಾವನ ಕಮೆಂಟ್ ಹೊಡೋ ಅವನ ಮನೆಗೆ ತಗೊಂಡೋಗಿ ಇಟ್ಕೊಳ್ಳಿ, ನನಗೆ ಹೊಡ್ಲಿಕ್ಕೆ ಬರಬೇಡಿ. ನಾನು ಯಾರ್ದು 1 ರೂಪಾಯಿ ತಿಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾನು ಸಮಾಜ ಮಾಡ್ತಾರೆ ನನ್ನ ದುಡ್ಡಲ್ಲಿ, ನಾನು ದುಡ್ಡಲ್ಲಿ. ಯಾವನು 1 ರೂಪಾಯಿ ತೆಗೆದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ, ಗೊತ್ತಾ ಸರ್? ಈಗ ಎಡಪಂಥೀಯರ ಮಾತನ್ನ ಕೇಳಿ ನಿಮ್ಮ ಟೀಮ್ ವರ್ಕ್ ಮಾಡಿದೆ. ಹಾಗಾದ್ರೆ ಎಡಪಂಥಿ ಅಂದ್ರೆ ಏನು ಸರ್? ಅದು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಪ್ರಗತಿಪರರು ಅನ್ಸ್ಕೊಳ್ಳೋರು ಅದು ಏನಂತ ನನಗೆ ಗೊತ್ತಾಗ್ತಾ, ಅದು ಈಗ ನೋಡೋ ಜನರಿಗೆ ಗೊತ್ತಾಗುತ್ತೆ. ಏನಂತ ಹೇಳಿ, ಈಗ ಪ್ರಗತಿಪರರು ಅನ್ಸ್ಕೊಂಡವ್ರು ಒಂದು ಟೀಮ್ ಮಾಡಿ ನಿಮ್ಮನ್ನ ಅದರಲ್ಲಿ ಸೇರಿಸಿ ಚಿನ್ನಯನನ್ನ ಪಾತ್ರಧಾರಿಯಾಗಿ ಮಾಡಿದ್ರು. ಸರ್ ಒಂದು ವಿಷಯ ಮಾಡಿ ಸರ್, ನನ್ನ ಮೊಬೈಲ್ ತೆಗೆದು ನೋಡಿ ಸರ್, ಆ ಎಡಪಂಥಿ ಅಂತ ಹೇಳುವ ತಮ್ಮ ಪ್ರಕಾರ ಯಾರಾದಿದ್ರೆ ಯಾರಿಗಾದ್ರೂ ನಾನೊಂದು ಕರೆ ಮಾಡಿ ಕೇಳಿದ್ದೀನಿ, ನಾನು ಹೇಳಿದ್ದೀನಿ ಈ ತರ ಸೂತ್ರಧಾರಿ ಮಾಡೋಣ ಅಂತ ಎಲ್ಲಾದ್ರೂ ಇದ್ರೆ ಹೇಳಿ ಸರ್, ನಾನು ಮೊಬೈಲ್ ಕೊಟ್ಬಿಡ್ತೀನಿ ಸರ್, ನೀವು ಇವತ್ತೇ ತಗೊಂಡೋಗಿ ಮಾಡಿ ಸರ್. ಅಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ, ಜಯಂತ್ ಟೀಮ್ ಮಾಡೋದೇ ಇಲ್ಲ ಬಿಲ್ಕುಲ್. ಜಯಂತಿ ಲ್ಯಾಬ್ ನಿಂದ ಒಂದು ಬುರುಡೆ ಅಂತಂದು ಪ್ರಾರಂಭ ದಿನದಲ್ಲಿ ಚಿನ್ನಯನಿಗೆ ಕೊಟ್ರು ಅಂತ ಹೇಳಿ ಆರೋಪ ಇದೆ, ಏನ್ ಹೇಳ್ತೀರಿ ಸರ್? ಆ ತರ ವಿಡಿಯೋನೇ ಇದೆ ಸರ್ ತಮ್ಮ ಹತ್ರ ಇದ್ರೆ ಒಂದು ಕೊಡಿ ಸರ್, ಪಾಪ ಉಳಿದವ್ರಿಗೆ ಕೊಡೋಣ. ಇಲ್ಲ ದಾಖಲೆ ಏನೋ ಇದೆಯಾ ಸರ್? ಇದ್ರೆ ತಂದು ಕೊಡಿ ಸರ್ ಪ್ಲೀಸ್, ಆ ಥರ ಹೇಳ್ಬೇಡಿ ಸರ್. ಬುರುಡೆ ತಂದವ್ರು ನೀವಲ್ಲ, ತಾವೇ ಬರ್ತೀರಾ. ನಾನು ಆವಾಗ ಹಲವು ಮಾಧ್ಯಮ ಮುಂದೆ ಹೇಳ್ತೀನಿ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬಿಕೆ ಇದ್ದರೆ, ಇಲ್ಲ ಈ ಒಂದು ಊರಿನ ದೇವರ ನಂಬಿಕೆ ಇದ್ರೆ ನನ್ನ ಕರೆ ಸರ್, ನಾನು ಬರ್ತೀನಿ ಸರ್, ನಾನು ಬುರುಡೆ ತಂದಿಲ್ಲ, ಇಷ್ಟು ಹೇಳ್ಬೋದು. ಇನ್ನೇನೆ ಹೇಳ್ಬೇಕು ಸರ್, ಸತ್ಯದಾರಿಯಲ್ಲಿರೋ ಸತ್ಯದಾರಿಯಲ್ಲಿ ಇವತ್ತಿಗೂ ಇದ್ದಾರೆ ಸರ್. ಏನೋ ಆ ಕಡೆ ಗೊಂದಲಲ್ಲಿದ್ರು, ಅದು ಸತ್ಯಾಸತ್ಯವನ್ನು ಜನಗೆ ತಿಳಿಸಿ ಆವಾಗ ಯಾವುದು ತೊಂದರೆ ಆಗಲ್ಲ. ಸತ್ಯ ಇವತ್ತಲ್ಲಿ ನಾಳೆವರೆಗೆ ಬಂದೇ ಬರ್ತದೆ ಸರ್. ಅದಕ್ಕೆ ನಮ್ಮೊಂದಿಗೆ ಸಹಕರಿಸಿ ಎಂದು ಮಾತ್ರ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಿಮ್ಮ ಗ್ಯಾಂಗ್ ನಲ್ಲಿ MD ಸಮೀರ್ ಇದ್ದು ಪಾತ್ರ ಏನು? ನಮ್ಮ ಗ್ಯಾಂಗ್ ಅಲ್ಲ, ಆ ಗ್ಯಾಂಗ್ ಅಂದ್ರೆ ಏನು ಸರ್? ಅದು ಟೀಮ್. ಆ ಟೀಮಲ್ಲಿ MD ಸಮೀರ್ ಇದ್ದು ಪಾತ್ರ ಏನು? ಅವರು ಯೂಟ್ಯೂಬ್ ಅಲ್ಲಿ ಸುದ್ದಿ ಮಾಡಿದರೆ ಅದು ನನಗೂ ಸಂಬಂಧ ಇಲ್ಲ, ನನ್ನದು ಕೇಳ್ಬೋದು. ನಂದು ಇವಾಗ ಸಮೀರ್ ಹತ್ರ ಕೇಳಿದ್ರೆ ಸಮೀರ್ ಗೊತ್ತಿರುತ್ತಾ? ಸಮೀರ್ ನನಗೆ ಗೊತ್ತಿರುತ್ತಾ? ನಾನು ಆತರ ಇದ್ದರೆ ನಾನು ದೊಡ್ಡ ಪಾತ್ರಧಾರಿ ಆಗ್ಬೋದಿತ್ತಲ್ಲ. ಈ ಒಂದು ಕಡೆಯಿಂದ ಒಂದು ಮೈಕೆ ಹಿಡಿದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ನಾನು ಹಂಗೆ ಮಾಡ್ಬೋದಿತ್ತಲ್ಲ ಸರ್? ಆಗ್ತಾ ಇಲ್ಲ ಸರ್. ನಾಲ್ಕು ಗೋಡೆ ಮಧ್ಯೆ ನೀವೆಲ್ಲ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮಾರನೇ ದಿನ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರಿ ಅನ್ನೋ ಆರೋಪ. 4 ಗೋಡೆ ಮೇಲೆ 4 ಗೋಡೆ ಮಧ್ಯೆ ನೀವೆಲ್ಲ ಟೀಮ್ ವರ್ಕ್ ಮಾಡಿ ಒಂದು ಸಭೆಯನ್ನ ಮಾಡಿ ಬಳಿಕ ಅದನ್ನ ನೆಕ್ಸ್ಟ್ ಡೇ ಪ್ರೆಸೆಂಟ್ ಮಾಡ್ತಾ. ಅದೇನು ಉದ್ದೇಶ ಸರ್ ಅದರದ್ದು? ಏನು ಉದ್ದೇಶಕ್ಕೋಸ್ಕರ ತಾವು ಇಷ್ಟೇ ಹೇಳಿದ್ರಲ್ಲ, 4 ಗೋಡೆ ಅಂತ ಹೇಳಿದ್ರಿ, ಅದು ಚರ್ಚೆ ಮಾಡಿದ್ವಿ ಅಲ್ಲ ಚರ್ಚೆ ಮಾಡಿದೆ ಅಂತ ಹೇಳಿದ್ರಿ, ಅದು ಉದ್ದೇಶ ಏನಂತ ಗೊತ್ತಿಲ್ಲ ಸರ್? ಏನೋ ಒಂದು ಉದ್ದೇಶ ಇರಬೇಕಲ್ಲ. ಸಮೀರ್ಗೂ ನಿಮ್ಗೂ ಸಂಪರ್ಕ ಇಲ್ಲ? ಸಂಪರ್ಕ ಇದೆ ಸರ್, ನಾವು ಮಾತಾಡ್ತಿದ್ವಲ್ಲ ಸರ್. ನಾಳೆ ಇದನ್ನೇ ಒಬ್ರು ಕೇಳ್ಬೋದು, ನೀವು ಅವತ್ತು ಮಾತಾಡ್ತಿದ್ರಲ್ಲ ಅಂತ, ನಾನು ಇಲ್ಲ ಅಂತ ಹೇಳಿಕ್ಕೆ ಆಗತ್ತಾ? ಹೌದು, ಅದೇ ರೀತಿಯಲ್ಲ ಸರ್, ಅಷ್ಟೇ ಇರೋದು ಸರ್ ನಮ್ಮದು. ಈಗ ನೆಕ್ಸ್ಟ್ ಜಯಂತಿ ಅವರನ್ನು ಬಂಧನ ಮಾಡಿದ್ರೆ ಸರ್, ಬಂದ್ರೆ ಆರಾಮಾಗಿ ಜೈಲಿಗೆ ಹೋಗಿ ಕೊಡ್ತೀನಿ, ಆಮೇಲೆ ಬರ್ತೀನಿ ಸರ್ ಕಾನೂನು ಪ್ರಕಾರವಾಗಿ. ಧೈರ್ಯವಾಗಿದ್ದೀನಿ ಸರ್. ನಿಮ್ಮ ಹೋರಾಟ ಸುಳ್ಳಲ್ಲ ಹಾಗಾದ್ರೆ? ಅದು ಸತ್ಯನೇ. ಪದ್ಮಲತಾ ಯಾವತ್ತು ಕೊಲೆ ಮಾಡೋದು ಅವತ್ತಿಂದ ಸತ್ಯನೇ. ಇನ್ನೂ ಹೇಳ್ತೇನೆ ಯಾರಂತ ಅದು ಕೊಲೆ ಮಾಡಿರೋದು ಎಲ್ಲ ಲಿಸ್ಟ್ ಇವತ್ತು ರೆಡಿ ಮಾಡಿ ಇಟ್ಟಿದ್ದೀನಿ, SIT ಕೊಡ್ತೀನಿ. ಅದು ಏನೇ ಬರಲಿ ಅವತ್ತು ನಾನು ಹೇಳಿದ್ದೀನಿ, ಲಾಸ್ಟೇ ಕೊನೆಗೆ ಏನಿಲ್ಲ ಅಂದ್ರೆ ಇವರು ಯಾರಂತ ಹೇಳಿ ಹೋಗುದು ನಾನು ಇಲ್ಲಿಂದ, ಯಾವನ ಕಚ್ಚಲ ನನ್ನ ಮಗ ಅಂತ ಹೇಳಿ ಹೋಗುದು ನಾನು. ಕೊಲೆ ಮಾಡಿರೋದು ಯಾರಂತ ಆಗ್ತಾ ಇರೋ ಬೆಳವಣಿಗೆ ಎಲ್ಲ ನಿಮ್ಮ ವಿರುದ್ಧನೇ ಆಗ್ತಾ ಇದೆ. ಈಗ ಮಹೇಶ್ ಶೆಟ್ಟಿ ಅವರು ಬಂಧನ ಆಯ್ತು, ಬಿಡುಗಡೆ ಆಯ್ತು, ನಿಮ್ಮ ಚಿನ್ನಯ್ಯ ಒಳಗಿದ್ದಾನೆ, MD ಸಮೀರ್ದು ವಿಚಾರಣೆ ಆಗ್ತಾ ಇದೆ, ನೆಕ್ಸ್ಟ್ ಮಟನ್ ಅವ್ರು, ಆಮೇಲೆ ನೀವು ಅಂತ ಇದೆ. ಆಮೇಲೆ ಅಲ್ಲ ಸರ್, ಸ್ಟಾರ್ಟಿಂಗ್ ನನ್ನ ಕರ್ಕೊಂಡ್ಲಿ ಸರ್, ಆಮೇಲೆ ಏನು ಕೇಳ್ಬೇಕು ಸರ್? ಆಮೇಲೆ ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ SIT ಅವರು ತಮಗೆ ಏನಾರು ಆಮೇಲೆ ಅಂತ ಹೇಳಲಿಕ್ಕೆ ಇದ್ರೆ ಹೇಳಿ ಸರ್. ನನ್ನ ಫಸ್ಟ್ ಇದೆ ಸರ್, SIT ಕಚೇರಿ ಮುಂದೆ ಬಂದಿನಲ್ಲ ಸರ್ ನಾನು. ಸರ್ ಜನ ಹೇಳ್ತಾರಲ್ಲ ಸರ್, ಮಾಧ್ಯಮರು ಹೇಳ್ತಾ ಇದಾರೆ. ಇಲ್ಲ ಜನ ಹೇಳ್ತಾರೆ, ಪಾಪ ಅವ್ರನ್ನ ಈ ಇನ್ನೊಂದು ದಾರಿ ತಂದಾಕ್ಬೇಡಿ. ಮಾಧ್ಯಮವರು ಹೇಳ್ತಾ ಇದಾರೆ, ಕೆಲವೊಂದು ಮಾಧ್ಯಮ, ಎಲ್ಲ ಮಾಧ್ಯಮನೂ ಹೇಳ್ತಾರಲ್ಲ, ಕೆಲವೊಂದು ಮಾಧ್ಯಮವರು ಹೇಳ್ತಾ ಇರೋದು. ಅವರು ಸರಿಪಡಿಸಿ, ಅವರು ಸರಿಯಾಗ್ಲಿ, ಎಲ್ಲ ಸರಿ ಆಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು. ಇದು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂಭಾಗ ಜಯಂತಿ ಕೊಟ್ಟಿರುವಂತ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಮಂಗಳೂರು.